ಚಾಲುಕ್ಯರು ಹೊಯ್ಸಳರು ಆಳಿದ್ದ ಪಾರಂಪರಿಕ ಲಕ್ಕುಂಡಿಯಲ್ಲಿ ಸತತ 6ನೇ ದಿನದ ಉತ್ಖನನ ನಡೀತಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನದಲ್ಲಿ ತೊಡಗಿದ್ದ ಕಾರ್ಮಿಕರಿಗೆ ಮಣ್ಣಲ್ಲಿ ಮೂಳೆಚೂರುಗಳು ಸಿಕ್ಕಿದ್ದು ತೀವ್ರ ಕುತೂಹಲ ಮೂಡಿಸಿವೆ. ಮೂಳೆಚೂರುಗಳನ್ನ ಉತ್ಖನನದ ಉಸ್ತುವಾರಿ ಸಿಬ್ಬಂದಿ ಸಂಗ್ರಹಿಸಿಟ್ಟಿದ್ದಾರೆ. ಇನ್ನು ಉತ್ಖನನದ ವೇಳೆ ಇದೇ ದೇಗುಲದ ಬಳಿ ಮತ್ತೊಂದು ಬಿಲ್ಲೆ ಸಿಕ್ಕಿದೆ. ಇದು ಪುರಾತನ ಕಾಲದ ಬಿಲ್ಲೆ ಅಂತ ಅಧಿಕಾರಿಗಳು ತಿಳಿಸಿದ್ದು, ಯಾರ ಕಾಲಕ್ಕೆ ಸೇರಿದ್ದು ಅನ್ನೋದರ ಪರಿಶೀಲನೆ ನಡೆಸಲಾಗ್ತಿದೆ. ಮೂಳೆ ಬಿಲ್ಲೆ ಪತ್ತೆಯಾಗಿರೋ ಲಕ್ಕುಂಡಿಯ ಇದೇ ಜಾಗದಲ್ಲಿ ಮತ್ತೊಂದು ನಾಗರಹಾವಿನ ಕಲಾಕೃತಿ ಕೆತ್ತಲಾಗಿರೋ ಕಲ್ಲು ಸಿಕ್ಕಿದೆ. ಪುರಾತನ ಸ್ಮಾರಕಗಳ ಪತ್ತೆಗೆ ಉತ್ಖನನ ಆರಂಭಿಸಿರುವಾಗಲೇ 2ನೇ ಬಾರಿಗೆ ನಾಗರಹಾವಿನ ಚಿತ್ರದ ಪುರಾತನ ಶಿಲೆ ಸಿಕ್ಕಿದ್ದು, ಇದನ್ನು ನೋಡಲು ಜನರು ಮುಗಿಬಿದ್ದಿದ್ದಾರೆ. ಭೂಮಿಯೊಳಗೆ ಅಡಗಿರೋ ನಿಧಿಗೆ ಸರ್ಪ ಕಾವಲಿದೆ. ಇದಕ್ಕೆ ಈ ನಾಗರ ಕಲ್ಲುಗಳೇ ಸಾಕ್ಷಿ ಅಂತ ಜನ ಚರ್ಚೆ ಆರಂಭಿಸಿದ್ದಾರೆ. ಈಗ ಪದೇ ಪದೇ ಈ ಥರ ನಾಗರ ಹಾವಿನ ಚಿತ್ರ ಇರುವಂಥ ಕಲ್ಲುಗಳು ಪತ್ತೆಯಾಗೋದ್ರಿಂದ ಇಲ್ಲೇನಾದರೂ ನಿಧಿ ಇದೆಯಾ, ಇಲ್ಲಿ ನಾಗರ ಹಾವುಗಳು ಏನು ನಿಧಿ ಕಾಯ್ತಾ ಇದೀವ ಅನ್ನೋ ಪ್ರಶ್ನೆಗಳು ಕೂಡ ಈಗ ಸಾಕಷ್ಟು ಕಾಡ್ತಾ ಇದೆ. 6ನೇ ದಿನದ ಉತ್ಖನನದಲ್ಲಿ ಈವರೆಗೂ ಶಿವಲಿಂಗ ಪಾನಿಪೀಠ, ಶಿವಲಿಂಗ ಮೂರ್ತಿ, ನಾಗರ ಹಾವಿನ ಕಲ್ಲು, ಕೊಡಲಿ ಆಕಾರದ ಶಿಲೆ, ಪುರಾತನ ಕಾಲದ ಗಂಟೆ, ಮಣ್ಣಿನ ಮಡಿಕೆ ಸೇರಿದಂತೆ ಪ್ರಾಚೀನ ಕಾಲದ ಪ್ರಾಚ್ಯ ವಸ್ತುಗಳು ಸಿಕ್ಕಿವೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಸಿಕ್ಕಿರೋ ಪಾನಿಪೀಠದ ಮತ್ತಷ್ಟು ಕುತೂಹಲಕಾರಿ ವಿಷಯಗಳು ಬಯಲಾಗಿವೆ. ಈ ಪಾನಿಪೀಠವನ್ನ ಮೊದಲಿಗೆ ಶಿವಲಿಂಗದ ಪಾನಿಪೀಠ ಎನ್ನಲಾಗಿತ್ತು. ಆದರೆ ಈ ಪಾನಿಪೀಠದ ಮೇಲೆ ಗರುಡ ಮುದ್ರೆ ಇರೋದ್ರಿಂದ ಇದು ವಿಷ್ಣುವಿನ ಪೀಠವಾಗಿರೋ ಸಾಧ್ಯತೆ ಇದೆ. ಸುಖಾಸನದ ಆಕಾರದಲ್ಲಿ ಕುಳಿತ ಗರುಡ ಚಿತ್ರ ಇರೋ ಈ ಪೀಠ 12 ಮತ್ತು 13ನೇ ಶತಮಾನದ ಪೀಠವಾಗಿರೋ ಸಾಧ್ಯತೆ ಇದೆ. ಕೇಶವಾದಿತ್ಯ ದೇವಾಲಯಕ್ಕೆ ಸಂಬಂಧಪಟ್ಟ ಪೀಠವಾಗಿರೋ ಸಾಧ್ಯತೆ ಇದೆ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಇದ್ದ ಆ ಕಾಲದ ಪೀಠ ಇರಬಹುದು ಅಂತ ಅಂದಾಜಿಸಲಾಗಿದ್ದು, ಈ ಬಗ್ಗೆ ಪುರಾತತ್ವ ಇಲಾಖೆ ಪರಿಶೀಲನೆ ನಡೆಸಲಿದೆ. ಆದರೆ ಇಲ್ಲಿ ಇದು ಏನು ಇಲ್ಲಿ ಚಿತ್ರ ಇದೆ, ಇದು ಗರುಡ ಚಿತ್ರ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ವಿಷ್ಣುವಿನ ದೇವಸ್ಥಾನ ಇರ್ಬೋದು. ಆ ವಿಷ್ಣುವಿನ ದೇವಸ್ಥಾನದ ಪಾಣಿ ಪೀಠ ಅಂತೇಳಿ ಈಗ ಇತಿಹಾಸ ತಜ್ಞರು ಈ ಒಂದು ಚಿತ್ರ ನೋಡಿ ಹೇಳಿದ್ದಾರೆ. ದಿನೇ ದಿನೇ ಕೌತುಕಗಳ ಆಗರವಾಗ್ತಿರೋ ಗದಗ್ನ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ವಿದ್ಯಾರ್ಥಿಗಳ ದಂಡೇ ಹರಿದು ಬಂದಿದೆ. ಧಾರವಾಡ ಹುಬ್ಬಳ್ಳಿಯ ನೇಕಾರನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಿಧಿ ಸಿಕ್ಕ ಸ್ಥಳ ನೋಡಿ ಖುಷಿಯಾಗಿದ್ದಾರೆ. ಐತಿಹಾಸಿಕ ದೇವಾಲಯಗಳು, ಬಾವಿಗಳನ್ನ ನೋಡಿ ಸಂತಸ ಪಟ್ಟಿದ್ದಾರೆ. ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಮುಂಭಾಗ ಮೈಸೂರು ಸಿಲ್ಕ್ ಸೀರೆಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಆರಂಭವಾಗುವ ಮಳಿಗೆ ಮುಂದೆ ಮುಂಜಾನೆ 5 ಗಂಟೆಯಿಂದಲೇ ಸಾಲುಗಟ್ಟಿ ಕುಳಿತಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮೈಸೂರು ಸಿಲ್ಕ್ ಸೀರೆಗೆ ಜಿಐ ಮಾನ್ಯತೆ ಸಿಕ್ಕ ಬಳಿಕ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿದೆ. ಬಿಲೋ 25 ಇರೋದೆಲ್ಲ ಖಾಲಿನೇ ಆಗ್ಬಿಟ್ಟಿರುತ್ತೆ. ಎಬೋ 35-40 ಇರುತ್ತೆ. ಅವಾಗಲೂ ಹಾಗೆ ವಾಪಸ್ ಹೋಗಬೇಕು. ಮತ್ತು ಕಲೆಕ್ಷನ್ಸ್ ಕಡಿಮೆ ಇರುತ್ತೆ. ಜಸ್ಟ್ ಒಂದು 50 ಸ್ಯಾರೀಸ್ ಅಂತ ಹೇಳ್ತಾರೆ ಅಷ್ಟೇ. ಅದರಲ್ಲೂ ಸುಮಾರೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನಮಗೆ ಸ್ಯಾರಿನೇ ಸಿಗಲ್ಲ. ನಾನು ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಇದೊಂದು 3-4 ಸಲ ಬಂದು ಹೋಗಿದ್ದು. ಇವತ್ತು 2 ಸೀರೆ ನಾನು ಅಂದ್ಕೊಂಡಿದ್ದಂಗೆ ಸಿಕ್ತು. 5ವರೆಗೆ ಬಂದಿತ್ತು. ಇನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಸಹ ತಮ್ಮ ತಾಯಿಗಾಗಿ ಒಂದು ಮೈಸೂರು ಸಿಲ್ಕ್ ಸೀರೆ ಖರೀದಿಸಿದ್ದಾರೆ. ಕೇಂದ್ರ ಸರ್ಕಾರ ನರೇಗಾ ಹೆಸರನ್ನ ಬದಲಾಯಿಸಿ ಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಿರುವುದರ ವಿರುದ್ಧ ಜಂಟಿ ಅಧಿವೇಶನದಲ್ಲಿ ನಿರ್ಣಯ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ಈ ಸಂಬಂಧ ಭಾಷಣದ ಪ್ರತಿಯನ್ನ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಳುಹಿಸಲಾಗಿದೆ. ಆದರೆ ಅಧಿವೇಶನ ಆರಂಭಕ್ಕೂ ಮೊದಲೇ ರಾಜ್ಯಪಾಲರು ಸರ್ಕಾರ ಕೊಟ್ಟ ಭಾಷಣಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಭಾಷಣದ 11 ಪ್ಯಾರಾಗಳನ್ನು ಓದಲು ನಿರಾಕರಿಸಿದ್ದಾರೆ. ಎಚ್.ಕೆ. ಪಾಟೀಲ್ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಮನವೊಲಿಸಲು ಯತ್ನಿಸಿದ್ದಾರೆ. ರಾಜ್ಯಪಾಲರ ಭೇಟಿ ಬಳಿಕ ಮಾತನಾಡಿದ ಸಚಿವರು, ರಾಜ್ಯಪಾಲ ಗೆಹ್ಲೋಟ್ ಅವರು 11 ಪ್ಯಾರಾ ಕೈಬಿಡಲು ಹೇಳಿದ್ದರು. 11 ಪ್ಯಾರಾವನ್ನ ಸಂಪೂರ್ಣ ಕೈ ಬಿಡದಿರಲು ಸರ್ಕಾರ ನಿರ್ಧರಿಸಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನ ಆರಂಭವಾಗಲಿದೆ. ರಾಜ್ಯಪಾಲರು ಬೆಳಗ್ಗೆ 11ಕ್ಕೆ ಬಂದು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಓದ್ತಾರೆಂದು ಅಪೇಕ್ಷೆ ಮಾಡ್ತೇನೆ ಎಂದಿದ್ದಾರೆ. ಮನ್ರೇಗಾ ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಏನಿದೆ ಅದನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ನಮ್ಮ ಪ್ಯಾರಾ ಏನಿತ್ತು ಅದನ್ನು ನಾವು ಯಾವ ಕಾರಣಕ್ಕೂ ಕೈ ಬಿಡೋದು ಸಾಧ್ಯ ಇಲ್ಲ. ಯಾಕಂದರೆ ದ್ಯಾಟ್ ಈಸ್ ದಿ ಪೀಪಲ್ಸ್ ವಾಯ್ಸ್. ಅದು ನಮ್ಮ ಸರ್ಕಾರದ ಧ್ವನಿ. 10:50ಕ್ಕೆ ಅವ್ರನ್ನ ಬರಮಾಡ್ಕೊಳ್ತೀವಿ. 11ಕ್ಕೆ ಸನ್ಮಾನ್ಯ ರಾಜ್ಯಪಾಲರು ಬಂದು ರಾಜ್ಯ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ
ಆ ಭಾಷಣವನ್ನು ಸಂವಿಧಾನದ ಬದ್ಧವಾಗಿ ನಮಗೆ ಇರ್ತಕ್ಕಂಥ ಹಕ್ಕಿನಿಂದ ನೀಡಿರುವ ಆ ಭಾಷಣದ ವಿವರಗಳನ್ನು ರಾಜ್ಯಪಾಲರು ಓದ್ತಾರೆ ಅಂಥೇಳಿ ನಾನು ವಿಶೇಷವಾಗಿ ಅಪೇಕ್ಷೆ ಮಾಡ್ತೀನಿ, ಅವರಿಗೆ ವಿನಂತಿ ಮಾಡ್ತೀನಿ. ಚೆಕಿಂಗ್ ನೆಪದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಸಿಬ್ಬಂದಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂಥ ಆರೋಪ ಕೇಳಿಬಂದಿದೆ. ಕೊರಿಯಾಗೆ ತೆರಳಲು ಕೆಂಪೇಗೌಡ ಏರ್ಪೋರ್ಟ್ಗೆ ಮಹಿಳೆ ಬಂದಿದ್ರು. ಈ ವೇಳೆ ಚೆಕಿಂಗ್ ಅಂತ ಏರ್ಪೋರ್ಟ್ ಸಿಬ್ಬಂದಿ ಅಪಾನ್ ಅಹ್ಮದ್ ಎಂಬಾತ ವಿದೇಶಿ ಮಹಿಳೆಯನ್ನ ತಡೆದಿದ್ದಾನೆ. ನಂತರ ಬ್ಯಾಗ್ನಲ್ಲಿ ಬೀಪ್ ಸೌಂಡ್ ಬರ್ತಿದೆ ಅಂತ ಹೇಳಿದ್ದು ಪ್ರತ್ಯೇಕವಾಗಿ ಚೆಕ್ ಮಾಡಬೇಕು ಎಂದಿದ್ದಾನೆ. ಚೆಕಿಂಗ್ ಕೌಂಟರ್ಗೆ ಹೋದ್ರೆ ಫ್ಲೈಟ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಪುರುಷರ ಶೌಚಾಲಯಕ್ಕೆ ಮಹಿಳೆಯನ್ನ ಕರೆದೊಯ್ದಿದ್ದಾನೆ. ಅಲ್ಲಿ ಚೆಕಿಂಗ್ ನೆಪದಲ್ಲಿ ವಿದೇಶಿ ಮಹಿಳೆಯ ಖಾಸಗಿ ಅಂಗಗಳನ್ನು ಸ್ಪರ್ಶಿಸಿದ್ದು ನಂತರ ಹಿಂದಿನಿಂದ ಏಕಾಏಕಿ ಮಹಿಳೆಯನ್ನ ತಬ್ಬಿಕೊಂಡಿದ್ದಾನೆ. ವಿದೇಶಿ ಮಹಿಳೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ನಂತರ ಓಕೆ ಥ್ಯಾಂಕ್ ಯು ಅಂತ ಹೇಳಿ ಆರೋಪಿ ಹೊರಗೆ ಹೋಗಿದ್ದಾನೆ. ಈ ಬಗ್ಗೆ ಏರ್ಪೋರ್ಟ್ ಭದ್ರತಾ ಪಡೆಗೆ ವಿದೇಶಿ ಮಹಿಳೆ ದೂರು ನೀಡಿದ್ದು ಏರ್ಪೋರ್ಟ್ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿ ಅಪಾನ್ ಅಹ್ಮದ್ ಅನ್ನ ಬಂಧಿಸಿದ್ದಾರೆ. ಬಸ್ಗಳ ಸೇಫ್ಟಿ ಬಗ್ಗೆ ನಿನ್ನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಾಸಗಿ ಬಸ್ ಮಾಲೀಕರು, ಬಾಡಿ ಬಿಲ್ಡಿಂಗ್ ಕಂಪನಿಗಳು ಮಾಲೀಕರು ಹಾಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಸ್ಲೀಪರ್ ಬಸ್ಗಳಲ್ಲಿ ಸೇಫ್ಟಿಗೆ ಆದೇಶ. ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಚಾಲಕರ ಹಿಂಬದಿಯ ವಿಭಜಕ ಹಾಗೂ ಅದರ ಬಾಗಿಲನ್ನು ತೆಗೆದುಹಾಕುವುದು. ಸ್ಲೀಪರ್ ಬರ್ತ್ಗಳಿಗೆ ಅಳವಡಿಸಿರುವಂತಹ ಸ್ಲೈಡರ್ಗಳನ್ನು ಕೂಡಲೇ ತೆಗೆದುಹಾಕುವುದು. ಎಲ್ಲಾ ಸ್ಲೀಪರ್ ಬಸ್ಗಳಲ್ಲಿ ಅಗ್ನಿಶಾಮಕ ವ್ಯವಸ್ಥೆ ಅಳವಡಿಕೆಗೆ 1 ತಿಂಗಳ ಗಡುವು. ಎಲ್ಲಾ ಸ್ಲೀಪರ್ ಬಸ್ಗಳಲ್ಲಿ ಕನಿಷ್ಠ 10 ಕೆಜಿ ಪ್ರಮಾಣದ ಅಗ್ನಿಶಾಮಕ ಸಾಧನ ಕೂಡಲೇ ಅಳವಡಿಸುವುದು. ಚಾಸಿಸ್ ಅನ್ನು ಅನಧಿಕೃತವಾಗಿ ವಿಸ್ತರಣೆ ಮಾಡಿ ನಿರ್ಮಿಸಿರುವಂತಹ ಬಸ್ಗಳ ಓಡಾಟ ನಿಲ್ಲಿಸುವುದು. ಟೆಸ್ಟಿಂಗ್ ಏಜೆನ್ಸಿಯ ಪ್ರಮಾಣ ಪತ್ರ ಪರಿಶೀಲನೆ ಬಳಿಕವೇ ನೋಂದಣಿ ಮಾಡಬೇಕು. ಪ್ರತಿಯೊಂದು ಬಸ್ಸಿನ ನೋಂದಣಿ ಸಮಯದಲ್ಲಿ ಕಡ್ಡಾಯವಾಗಿ ಬಸ್ಸಿನ ವಿನ್ಯಾಸ, ತುರ್ತು ನಿರ್ಗಮನ ದ್ವಾರ, ಅಗ್ನಿಶಾಮಕ ಸಾಧನ ಅಳವಡಿಕೆ, ಬಸ್ಸಿನ ಛಾವಣಿಯ ರೇಖಾಚಿತ್ರವನ್ನು ಲಗತ್ತಿಸಿರಬೇಕು. ಬಸ್ಸಿನ ಕವಚ ನಿರ್ಮಾಣ ಸಂಸ್ಥೆಗಳ ಹಿಂದುತ್ವ ಪರಿಶೀಲನೆ ನಂತರವೇ ಸಿಂಧುತ್ವ ಪರಿಶೀಲನೆಯ ನಂತರವೇ ನೋಂದಣಿ ಪ್ರಾಧಿಕಾರಗಳು ನೋಂದಣಿಗೆ ಕ್ರಮ ವಹಿಸತಕ್ಕದ್ದು. ಬೆಂಗಳೂರು ವಿಶ್ವದ 2ನೇ ಅತಿ ಹೆಚ್ಚು ದಟ್ಟಣೆಯ ನಗರವಾಗಿದೆ ಅಂತ ಟಾಮ್ ಸಂಚಾರ ಸೂಚ್ಯಂಕದ ವರದಿಯಲ್ಲಿ ತಿಳಿಸಲಾಗಿದೆ. ಈ ಮೂಲಕ ಜನದಟ್ಟಣೆಯಲ್ಲಿ ಮೆಕ್ಸಿಕೋ ನಂತರ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2025ರ ಅನ್ವಯ ಬೆಂಗಳೂರು 74.4% ದಟ್ಟಣೆಯನ್ನು ದಾಖಲಿಸಿದೆ. ಸರಾಸರಿ ಪ್ರಮಾಣ ವೇಗ ಗಂಟೆಗೆ 16.6 ಕಿಲೋಮೀಟರ್ಗಿಳಿದಿದೆ. ಮೆಕ್ಸಿಕೋ ನಗರವು 75.9% ಜನದಟ್ಟಣೆ ಮೂಲಕ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ ಮತ್ತೆ IPL ಪಂದ್ಯ ಆಡಿಸಲು ಸಿದ್ಧರಿದ್ದೇವೆ, ಆದರೆ RCB ಮ್ಯಾನೇಜ್ಮೆಂಟ್ ಅಷ್ಟು ಒಲವು ತೋರಿಸುತ್ತಿಲ್ಲ ಅಂತ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. RCB ಮ್ಯಾನೇಜ್ಮೆಂಟ್ಗೆ ನಾವು ಸಹ ಮನವಿ ಮಾಡುತ್ತಿದ್ದೇವೆ. ಏನೇ ಸಂಶಯಗಳಿದ್ರೂ ಸರ್ಕಾರದ ಜೊತೆ ಅವರೂ ಸಹ ಮಾತನಾಡಲಿ. ಬೆಂಗಳೂರಲ್ಲೇ RCB ಪಂದ್ಯ ನಡೀಬೇಕು ಅನ್ನೋದು ನಮ್ಮ ಆಶಯ ಅಂದಿದ್ದಾರೆ. RCB ಫ್ರಾಂಚೈಸಿಯಲ್ಲಿ ಪಾಲನ್ನು ಖರೀದಿಸಲು ನಟಿ ಹಾಗೂ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಆಸಕ್ತಿ ತೋರಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. 400 ಕೋಟಿ ರೂಪಾಯಿಗೆ RCBಯ 3% ಪಾಲು ಖರೀದಿಸಲು ಅನುಷ್ಕಾ ಮುಂದಾಗಬಹುದು ಎನ್ನಲಾಗಿದೆ. RCB ಮಾಲೀಕತ್ವದ ಬದಲಾವಣೆ ಚರ್ಚೆ ನಡುವೆ ಅನುಷ್ಕಾ RCB ಪಾಲು ಖರೀದಿ ವಿಚಾರ ಸಂಚಲನ ಮೂಡಿಸಿದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಭವಿಷ್ಯದ ನಗರ ಬೆಂಗಳೂರಿಗೆ ಬನ್ನಿ, ಬಂಡವಾಳ ಹೂಡಿಕೆ ಮಾಡಿ ಅಂತ ದಾವೋಸ್ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಉದ್ಯಮಿಗಳಿಗೆ DCM DKಶಿ ಆಹ್ವಾನ ನೀಡಿದ್ದಾರೆ. ನಾನು ಬೆಂಗಳೂರು ನಗರದಿಂದ ಬಂದಿದ್ದೇನೆ. ಇಡೀ ವಿಶ್ವ ಭಾರತವನ್ನ ಬೆಂಗಳೂರಿನ ಮೂಲಕ ನೋಡ್ತಾ ಇದೆ. ಬೆಂಗಳೂರು ನಗರ ಏಷ್ಯಾದ IT ರಾಜಧಾನಿಯಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ವೃತ್ತಿಪರ ಇಂಜಿನಿಯರ್ಗಳಿದ್ದಾರೆ. ಬೆಂಗಳೂರಲ್ಲಿ 25 ಲಕ್ಷ ವೃತ್ತಿಪರ ಇಂಜಿನಿಯರ್ಗಳಿದ್ದಾರೆ. ಇದು ಬೆಂಗಳೂರಿನ ಶಕ್ತಿ ಎಂದು DCM ಬಣ್ಣಿಸಿದ್ರು. But I would like all of us to come to the city. We'll all work together. We'll make you stronger. I always tell, joining together is the beginning. Discussing, thinking together is the progress. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ದೇಗುಲ ನಿರ್ಮಿಸಲಾಗಿದೆ. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ರ 3 ಅಡಿ ಎತ್ತರದ ಕಂಚಿನ ಪುತ್ಥಳಿ ನಿರ್ಮಿಸಲಾಗಿದೆ. 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಪುರ ನಿರ್ಮಿಸಲಾಗಿದೆ. ಇಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಪುತ್ಥಳಿಗಳನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. 10,000 ಜನರಿಗೆ 800 ಕೆಜಿಗೂ ಹೆಚ್ಚು ಬಿರಿಯಾನಿ ಊಟ ರೆಡಿ ಮಾಡಲಾಗ್ತಾ ಇದೆ. ಬಾಗಲಕೋಟೆಯ ಐಹೊಳೆಯಲ್ಲಿ 3 ದಿನಗಳ ಚಾಲುಕ್ಯ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸಮಾರೋಪ ಸಮಾರಂಭದಲ್ಲಿ ನಿನ್ನೆ ವರ್ಣರಂಜಿತ ಕಾರ್ಯಕ್ರಮಗಳು ಜರುಗಿದ್ವು. ನಟ ಡಾಲಿ ಧನಂಜಯ್ ಜೊತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಡ್ಯಾನ್ಸ್ ಮಾಡಿ ಗಮನ ಸೆಳೆದ್ರು.